ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಹಾಗೆ ಫ್ಯಾನ್ಸ್ ಕಾರ್ಟೂನು ಮತ್ತು ಕಾರ್ಟೂನು ಜಗತ್ತು ಎರಡೂ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಅಂದಂಗ ಮಂಜವ್ವ, ನಾವೀಗ ಹೋಗಿ ಏನಕ್ಕೆ ರುದ್ರವಾಗ ಯಾರೇ ಬಾರ್ಸ್ ಬಂದೀವಲ್ಲ, ಸದ್ಯಕ್ಕೆ ಆ ವಿಷಯ ನಿಮ್ಮ ಮನ್ಯಾಗೂ ಗೊತ್ತಾಗೋದು ಬೇಡ, ನಮ್ಮ ಮನ್ಯಾಗೂ ಗೊತ್ತಾಗೋದು ಬೇಡ. ಸದ್ಯಕ್ಕೆಲ್ಲರೂ ಮದುವೆದು ಗುಂಗನಾಗದಾರ. ಸುಮ್ಮನೆ ಇದನ್ನೆಲ್ಲ ಹೇಳಿ ಅವ್ರ ಮನಸ್ಸಿಗೆಲ್ಲ ನೋವು ಮಾಡೋದು ಬೇಡ. ಮದುವೆ ಎಲ್ಲ ಮುಗೀಲಿ, ಬೇಕಾದ್ರೆ ಆಮೇಲೆ ಸಮಯ ಬಂತಂದ್ರೆ ಹೇಳೋಣಂತ. ಹ್ಞೂನವ್ವ, ಈ ಮದುವೆ ಒಂದು ಈಗ ಹೆಂಗೋ ಭಟ್ರು ಕೇಳಿಸ್ಕೊಂಬಂದಿವಲ್ಲ, ಅವ್ರು ಮುಂದಿನ ವಾರದಾಗ ಈಗ ಹೆಂಗೆ ಸಂಕ್ರಾಂತಿ ಹೆಂಗೋ ಇವತ್ತು ನಾಳೆ ಮುಗಿದು ಹೋಗ್ಬಿಡ್ತೈತಿ. ಮುಂದಿನ ವಾರದಾಗ ದಿನ ಚಲೋ ಅದಾವ ಅಂತ ಅಂದಾರಲ್ಲ, ಲಘುನ ಮದುವೆ ಒಂದು ಮಾಡಿ ಮುಗಿಸ್ಬಿಡೋಣ. ಯಾಕಂದ್ರೆ ನನಗಂತೂ ಭಾಳ ಭಯ ಕುಂತ್ಬಿಟ್ಟೈತಿ. ಯಾರು ಹೆಂಗೆ ಬಂದು ಮದುವೆನ ಮುರಿತಾರೋ ಏನು, ನಂಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ನನ್ನ ಸೊಸೆಯದಾಳಲ್ಲಕ್ಕಿ ಹಗ್ಗರ ಇಲ್ಲಕ್ಕಿ ಮತ್ತು ಏನು ಕಿತವಿ ಮಾಡ್ತಾಳೆ, ಮತ್ತು ಏನು ಮನೆ ಹಾಳು ಮಾಡೋಕೆ ಮತ್ತೇನು ಪ್ಲ್ಯಾನ್ ಮಾಡ್ತಾಳೋ ಗೊತ್ತಿಲ್ಲ. ಅದಕ್ಕೆ ನಾವು ಶಾಣ್ಯರ ಬಿಡೋಕೆ ಬಡ ಮದುವೆ ಮಾಡಿ ಮುಗಿಸ್ಬಿಡನ್ರಿ. ಮದುವೆ ಅಂತೂ ಜೋರಾಗಿ ಏನೋ ನಾವು ಮಾಡಾಕುಂತಿಲ್ಲ. ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಡು ಬರಾಕುಂತೀವಲ್ಲ, ಲಘುನ ನಾಳೆ ನಾಡದ್ರಾಗ ಪಟಾಪಟ್ಟನಂಗೆ ಮನ್ಯಾಗ ಮನೆಯೆಲ್ಲ ಎಷ್ಟಾಕೈತೆ ಅಷ್ಟೆಲ್ಲ ಕ್ಲೀನ್ ಮಾಡಿ, ಸಣ್ಣ ಪುಟ್ಟ ಪೂಜೆ ಗೀಜೆ ಎಲ್ಲ ಅದಾವಲ್ಲ ಅವಷ್ಟ ಮನ್ಯಾಗ ನಾವು ಮನೇನಾರ ಪೂರ್ತಿಯಾಗಿ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ಬಂದುಬಿಡನ್ರಿ. ಏನಂತೀರಿ? ಹೂನಾ, ಹಂಗೆ ಮಾಡಿಬಿಡ್ಬೇಕು. ಯವ್ವ, ಈಗ ನಮ್ಮ ಸುತ್ತಲೂ ಬರೀ ಈ ಮದುವೆ ಮುರಿಬೇಕಂತ ಅನ್ನೋರು ಅದಾರ ಹೊರತು ಮದುವೆ ಚಂದನ ತಂಗ ಆಗಲಿ ಅನ್ನೋರು ಯಾರೂ ಇಲ್ಲ. ಅದಕ್ಕೆ ಅಂಥವ್ರ ಮುಂದೆ ನಾವು ಶಾಣೆತನ ಮಾಡಿ ಲಘುನ ಮದುವೆ ಮಾಡಿ ಮುಗಿಸಿ ಸರ್ಕೊಂಡ್ಬಿಡ್ಬೇಕು. ಹಂಗೆ ಮಾಡ್ಬೇಕು. ತಡಿ, ನಮ್ಮ ಮನ್ಯಾಗ ಎಲ್ಲಾರನ್ನೂ ಕರಿತೀನಿ, ಅವರು ಏನಂತಾರ ನೋಡೋಣ. ಬಾ, ಅಲ್ಲೇ ಒಳಗೆ ಹೋಗೋಣ, ಒಳಗೆ ಕುತ್ಕೊಂಡು ಮಾತಾಡೋಣ. ಇಲ್ಲ ಇಲ್ಲೇ ಲಘುನ ಕರಿ, ನಂಗೆ ಹೊತ್ತಾಕೈತಿ. ನಿಂಗೆ ಗೊತ್ತೈತಲ್ಲ, ನನ್ನ ಸೊಸಿ ಈಗ ಮೊದಲ ಉಳ್ಕೊಂಡಾಳ, ಮತ್ತು ಆ ಸಿಟ್ಟನ್ನೆಲ್ಲ ನನ್ನ ಮೊಮ್ಮಗಳ ಮೇಲೆ ಹಾಕ್ತಾಳೆ. ಅದಕ್ಕೆ ನಾನು ಇಲ್ಲಿ ಹೊರಗೆ ಬಂದು ಭಾಳ ಹೊತ್ತಾತು. ಲಘುನ ಮಾತಾಡಿ ಮನೆಗೆ ಹೋಗ್ತೀನಿ. ಸರಿ ಆಯ್ತು, ತಗೊಂಗಾರ. ಲಕ್ಷ್ಮಿ, ಚಂದ್ರು, ರಾಜು, ಕೃಷ್ಣ, ಅಳೇಂದ್ರ, ಲಘುನ ಬರ್ರಿ ಒಂದು ಸ್ವಲ್ಪ ಎಲ್ಲರೂ ಹೊರಗಡೆ. ಏನೇವ ಇಲ್ಲೇ ನಿಂತ್ಕೊಂಡು ಹೋದ್ರಾ ಕುಂತಿಯಲ್ಲ, ಬಾ ಒಳಗಡೆ, ಎಲ್ಲ ಒಳಗಡೆ ಕುತ್ಕೊಂಡು ಮಾತಾಡಿದಾತ. ಯಮ್ಮ ಬಾ ಬೇ. ಇಲ್ಲವ, ನಾವು ಸ್ವಲ್ಪ ಮನ್ಯಾಗ ಕೆಲಸ ಐತಿ, ಲಘುನ ಹೋಗ್ಬೇಕು. ಅದಕ್ಕೆ ಲಘುನ ಎಲ್ಲರೂ ಬಂದ್ರೆ ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ. ಕರಿಯ ನಿನ್ನ ಮಕ್ಕಳನ್ನ ಲಘುನ ಬರಾಕುಂತಾರಿ ಅತ್ಯಾರ ಭಟ್ರ ತಲೆ ಕೇಳಿಸ್ಕೊಂಬರಾಕ ಹೋಗ್ತೀನಂತ ಅಂದಿದ್ರಲ್ಲ, ಏನಾತು? ಅಡಿಯಂದ್ರ ಭಟ್ರ ತಲೆ ಕೇಳಿಸಿದ್ವಿ. ಚಂದ್ರದ ಜಾತಕ ಮತ್ತು ಲಲಿತವನ್ ಜಾತಕ ಇಬ್ರದು ಭಾಳ ಚಲೋ ಐತಂತ. ಇಬ್ರು ಜಾತಕ ಹೊಂದೈತಿ. ಅವರಿಬ್ರದ್ದು ಮದುವೆ ಮಾಡೋದ್ರಾಗ ಏನು ತೊಂದರೆ ಇಲ್ಲ ಅಂತಂದ್ರು. ಹೌದಾರಿ ಅತ್ಯಾರ, ಚಲೋ ಆತ್ ಬಿಡ್ರಿ. ಒಟ್ಟಿನಲ್ಲಿ ಕೇಳಿಸ್ಕೊಂಬಂದ್ರಲ್ಲ. ಅಂದಂಗ ಮದ್ವಿದ ದಿನ ಒಂದು ಕೇಳಿಸ್ಕೊಂಬ ಅಂತ ಅಂದಿದ್ದೆ, ಅದನ್ನು ಕೇಳಿಸ್ಕೊಂಬಂದಿರೇನ್ರಿ? ಹೂನಪ್ಪ ಮಂಜಪ್ಪ, ಈಗ ಸಂಕ್ರಾಂತಿ ಹೆಂಗೋ ಮುಗೀತಲ್ಲ, ಮುಂದಿನ ವಾರ ದಿನ ಎಲ್ಲ ಚಲೋನ ಅದಾವು. ನೀವು ನೋಡ್ರಿ ಯಾವ ದಿನ ಖಾಲಿ ನಿಮಗೆ ಮದುವೆ ಮಾಡೋಕೆ ಸೂಕ್ತ ಅನಿಸ್ತೈತಿ ಆ ದಿನಾಂಕ ಮಾಡಿ ಮುಗಿಸ್ರಿ. ಒಟ್ಟಿನಲ್ಲಿ 1-2-3 ದಿನಾಂಕ ಬರೆದು ಕೊಟ್ಟಾರಪ್ಪ. ಮುಂದಿನ ವಾರದಾಗ ಆ ದಿನಾಂಕ ನೋಡಿ ಮಾಡ್ಬೇಕು ನೋಡಪ್ಪ. ನಾವು ಮುಂದಿನ ವಾರದಿಂದ ದಿನ ಚಲೋ ಅದಾವಂತ ಅಂದಾರಪ್ಪ ಒಟ್ಟಿನಲ್ಲಿ. ಸರಿ ತಗೋರಿ ಅತ್ಯಾರ. ಹಂಗಾರ ಈಗ ನಾವೇನು ಮದುವೆನ ಜೋರೇನು ಮಾಡಾಕುಂತಿಲ್ಲಲ್ಲ, ಸಿಂಪಲ್ ಆಗಿ ಗುಡಿಯಾಗ ಹೋಗಿ ತಾಳಿ ಕಟ್ಸ್ಕೊಂಬರೋದು, ಅದು ನಾವಲ್ಲ. ತಗೋರಿ ಅತ್ಯಾರ, ಮುಂದಿನ ವಾರದಾಗ ಮಾಡಿ ಮುಗಿಸ್ಬಿಡೋಣ. ಮತ್ತು ಬಿಟ್ಟಂಗ ಭಾಳ ದಿನ ಹಾಕೊಂತ ಹೋದ್ರೆ ಮತ್ತೆ ಸುಮ್ಮನೆ ತೊಂದರೆ ಆಗೋದಿಲ್ಲ. ಯಾಕೆ? ಹೂನಪ್ಪ, ನಾವು ಅದ ಅಂತೀವಿ. ಈಗಿನ ಕಾಲದಾಗ ಮದ್ವೆ ಫಿಕ್ಸ್ ಆದಮೇಲೆ ಭಾಳ ದಿನ ಬಿಡಬಾರ್ದು. ಅದು ಸರಿನೂ ಅನ್ಸಂಗಿಲ್ಲ. ಆಮೇಲೆ ಹಾಳು ಮಾಡೋರು ಭಾಳ ಜನ ಇರ್ತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಲಘುನ ಮದುವೆ ಮಾಡಿ ಮುಗಿಸ್ಬಿಟ್ರೆ ಚಲೋ. ಸರಿ ತಗೋರಿರ್ತಾರೆ. ನಾಳಿಂದ ಒಂದು ಸ್ವಲ್ಪ ಮನ್ಯಾಗ ಸ್ವಚ್ಛ ಗಿಚ್ಚ ಎಲ್ಲ ಮಾಡ್ಕೊಂಡು ಏನೇನು ಕೆಲಸ ಎಲ್ಲ ಅದಾವು ಎಲ್ಲ ಮುಗಿಸ್ಕೊಂಡು ಮುಂದಿನ ವಾರದಾಗ ಮದುವೆ ಮಾಡಿ ಮುಗಿಸ್ಬಿಡಂತವ್ರಿ. ಅಮ್ಮರ, ನೀವು ಮನ್ಯಾಗೆಲ್ಲ ಹೇಳಿಬಿಡ್ರಿ. ಹೂನಪ್ಪ, ಸರಿ. ಹಂಗಾರ ಮಂಜವ್ವ, ನಾ ಇನ್ನು ಬರ್ತೀನಮ್ಮ. ಅಯ್ಯ ಇರ, ಚಾರ ಕುಡ್ದು ಹೋಗಂತೆ ಅಂತ ಹಂಗೆ ಹೊಂಟಿಯಲ್ಲ. ಮಂಜವ್ವ, ನಿಂಗೆ ಹೇಳಿನಲ್ಲ, ನಂಗೆ ಮನ್ಯಾಗ ಕೆಲಸ ಐತಿ. ಅದು ಅಲ್ಲದೆ ಈಗ ಮದುವೆ ಒಂದು ಹತ್ರನ ಬಂದ್ಬಿಟ್ಟೈತಲ್ಲ, ಸ್ವಲ್ಪ ಮನೆಗೆ ಸ್ವಚ್ಛ ಮಾಡೋದು, ಅದ್ರ ಕಡೆ ಎಲ್ಲ ಲಕ್ಷ್ಯ ಕೊಡ್ಬೇಕಲ್ಲ. ನನ್ನ ಮಗುಗೂ ಒಂದು ಸ್ವಲ್ಪ ಲಘುನ ಹೇಳ್ಬೇಕು. ಅದಕ್ಕೆ ನಾನು ಇನ್ನೂ ಬರ್ತೀನಿ ತಗೋ. ಮತ್ತೆ ಯಾವಾಗ ಬರ್ತೀನಲ್ಲ ಅವಾಗ ಚಾ ಕುಡ್ದು ಹೋಗ್ತೀನಂತ. ಅಮ್ಮಾರ, ಅನ್ನಂಗ ನಿನ್ನೆ ಅದು ಫೋನ್ ಹಚ್ಚಿದ್ಲು, ಮನೆ ತಾಲ ಬರ್ತೀನಂತಂದು ಬರಲಿಲ್ಲ. ಆಮೇಲೆ ನಾನು ವಾಪಸ್ ಫೋನ್ ಹಚ್ಚಿದ್ರೆ ಫೋನು ಎತ್ತವಳ್ಳಪ್ಪ ಆಕೆ. ಯಾಕ್ರಿ ಅಮ್ಮಾರ? ಅಯ್ಯ ಅದನವ, ಅದು ಮದುವೆದ ತಯಾರಿ ಎಲ್ಲ ಹೆಂಗೆ ನಡೆದೈತಿ ಏನು ಅಂತ ಕೇಳಾಕ ಹಚ್ಚಿದ್ಲ ಆಟ. ನೀನೇನು ತಲೆ ಕೆಡ್ಸ್ಕೊಳ್ಬೇಡವ. ಆಕಿದ ಫೋನ್ ನನ್ನ ತಲೆನೇ ಇರ್ತೈತಿ. ನೀನು ಏನಾರು ಹಚ್ಚತ್ತಿದ್ರೆ ನನಗೆ ಹಚ್ಬಿಡವ. ಆಕೆ ಏನು ಹಚ್ಚಕ್ಕೆ ಹೋಗ್ಬೇಡ. ಸರಿ ಆಯ್ತು ತಗೋರೆ ಮರ. ಅಲ್ಲ, ಬರ್ತೀನಿ ಅಂತ ಅಂದಿದ್ಲಲ್ಲ, ಬರಲಿಲ್ಲಲ್ಲ, ಅದಕ್ಕೆ ಏನು ಅಂತ ಕೇಳಿದೆ ಅಷ್ಟೆ. ಆಕೆ ಏನಾರ ಎದಕ್ಕಾರ ಹಚ್ಚಿರ್ತಾಳೆ ತಗೋ. ನೀ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಮಗನ ಮದುವೆ ಕಡೆ ತಲೆ ಕೆಡಿಸ್ಕೊ. ಸರಿ ಬಿಡ್ಬೇಯವ್ವ. ಮಂಜವ್ವ, ನಾ ಏನು ಬರ್ತೀನಾ? ಸರಿ ಆಯ್ತು.
ಏನಿನ್ನ ಫುಲ್ ಖುಷಿನ ಇಲ್ಲಿ ಸುಮ್ಮನೆ ಇರಲಿ ನಿನ್ನ ಬರೀ ಕಾಡ್ಸೋದಾಯ್ತು ನಾವು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನ ಗೊತ್ತು ತಗ ಅತ್ತಿಗೆ ಮಗ ಫೋನ್ ಹಚ್ಚಿ ಮಾತಾಡಕ್ಕೆ ನಡಿ ನಡಿ ನೀನಂತೂ ಯವ್ವ ಅಲ್ಲಿ ಬರಕಿ ನಮ್ಮ ಎಲ್ಲವಲ್ಲ ಆಕಿ ಆಕಿನ ಮತ್ತಾರ ಲಕ್ಷ್ಮಿ ನಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ ಅದಕ್ಕೆ ನಾ ಹೊಲಕ್ಕೆ ಹೋಗಿ ಬರ್ತೀನ ಸರಿ ತಗೋರಿ ನನಗೆ ಒಬ್ಬರ ಹೊಂಟಿರನ ಇಲ್ಬೇವ ನಾನು ಹೊಂಟೀನಿ ಹೌದನ ಸರಿ ಆಯ್ತು ತಗೋ ಅನ್ನಂಗ ಸಂಜೆ ಮುಂದೆ ಹೊತ್ತಾಗ ತನಕ ಅಲ್ಲೇ ಹೊರಗೆ ಹೊಲ್ದಾಗ ಇರಾಕ್ ಹೋಗ್ಬೇಡ್ರಿ ಒಂದು ಸ್ವಲ್ಪ ಲಗುನ ಬರ್ರಿ ಹುಳ ಉಪ್ಪಡಿ ಇರ್ತಾವು ಅದಕ್ಕೆ ಲಗುನ ಬರ್ರಿ ಕಾಲಾಗ ಏನು ಬರ್ತೈತಿ ಏನು ಗೊತ್ತಾಗಂಗಿಲ್ಲ ಕತ್ಲದಾಗ ಸರಿ ಬೇವ ಲಗುನ ಬರ್ತೀವಿ ತಗೋ ಯವ್ವ ಆರಾಮದಿಯಾ ಯಾಕ ಆರಾಮದಿಯಾ ಹಾಂ ನಾವು ಆರಾಮದೀವಿ ನೋಡು ನೀನೇನು ಒಬ್ಬಕ್ಕೆ ಬಂದಿಯಲ್ಲ ಮತ್ತೇನು ಮಾಡಲಿ ಬಿಡಬೇಯವ್ವ ಹುಡುಗರು ಶಾಲೆ ಐತಂತಂದು ಅಲ್ಲೇ ಉಳ್ಕೊಂಡ್ರೆ ನನ್ನ ಸ್ವಲ್ಪ ಊರಾಗ ಕೆಲಸ ಇತ್ತ ಹಂಗಾಗಿ ಬಂದಿದ್ದೆ ಹಂಗೆ ಕೆಲಸ ಎಲ್ಲ ಮುಗೀತಾ ನಿಮ್ಮನ್ನು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಇಲ್ಲಿಗೆ ಬಂದೆ ನೋಡು ಹೌದನ ಹುಡುಗರೆಲ್ಲ ಆರಾಮದಾವಲ್ಲ ಆರಾಮದಾವು ಅನ್ನಂಗ ನಿಮಗೇನು ನಮ್ಮ ಅವ್ಗಂತೂ ಇನ್ನೊಬ್ಬಕ್ಕೆ ಮಗಳದಾಳ ಅನ್ನೋದ ಮರ್ತು ಬಿಟ್ಟಾಳ ಅನ್ನಿಸ್ತೈತಿ ನಿನಗೂ ಆಟ ತಂಗಿದಾಳ ಅನ್ನೋದ ಮರ್ತು ಬಿಟ್ಟಿಯಾ ಏನು ಎದಕ್ಲಿ ಹಂಗೆ ಮಾತಾಡ್ತಿದ್ದಿ ಮತ್ತು ಚಂದ್ರದ ಮದುವೆ ಫಿಕ್ಸ್ ಆಗಿತ್ತಂತ ನನಗೊಂದು ಮಾತು ಫೋನ್ ಮಾಡಿ ಹೇಳಿಲ್ಲ ಬಿಡು ನೀವು ಯಾಕಲೇ ಮೊನ್ನೆ ಅವ್ರು ಬಂದು ಹೋದ್ಮೇಲೆ ನಿನಗೆ ಫೋನ್ ಹಚ್ಚಿದ್ದಿಲ್ಲ ಹಿಂಗೆ ಚಂದ್ರುಗ ನೋಡ್ಕೊಂಬಂದೈತಿ ಫಿಕ್ಸ್ ಆಗೋದು ಭಾಳ ಫಿಕ್ಸ್ ಆದಂಗೆ ಅದು ಎಲ್ಲರೂ ಒಪ್ಕೊಂಡಾರ ಅಂತ ಹೇಳಿದ್ದಿಲ್ಲ ಯಾಕಲೇ ಮತ್ತೆ ಸುಳ್ಳು ಬೋಗುತ್ತೇನ ಅಷ್ಟ ಹೇಳಿದ್ರೆ ಹೆಂಗೆ ಒಂದು ಸ್ವಲ್ಪ ಆಮೇಲೆ ಫೋನ್ ಹಚ್ಚಿ ಹೇಳ್ಬೇಕು ಹಿಂಗೆ ಮದ್ವೆ ಫಿಕ್ಸ್ ಆಗೈತಿ ಬಾರವ್ವ ಒಂದು 15 ದಿನ ಮುಂಚೆಗೆ ಮದ್ವೆ ತಯಾರಿ ಎಲ್ಲ ನಡೆಸ್ಬೇಕು ನೀನು ಮುಂದೆ ಎಲ್ಲ ಓಡಾಡಂತೆ ಅಂತ ಬಾರವ್ವ ಅಂತ ಕರಿಬೇಕು ಅದನ್ನ ಬಿಟ್ಟು ಹಂಗೆ ಹೇಳಿದ್ರೆ ಏನು ಮದ್ವೆ ಊರಾಗ ಕೊಂಡಾಡೋಂಗೆ ದೊಡ್ಡ ಕಲ್ಯಾಣ ಮಂಟಪದಾಗ ಮಾಡ್ತೈತಿ ನೋಡು ಅದಕ್ಕೆ ನಿನಗೆ 1 ತಿಂಗಳು ಮುಂಚೆ ಬಂದು ಓಡಾಡವ ಎಲ್ಲವ ಅಂತ ಕರಿತೈತಿ ಯಾಕೆ ಬೇಕಾ ಯಾಕೆ ಮದ್ವೆ ಜೋರು ಮಾಡಂಗಿಲ್ಲನ ನೀ ಮಾತಾಡೋದು ಮಾತು ನೋಡಿದ್ರ ಮದ್ವೆ ಜೋರು ಮಾಡಂಗಿಲ್ಲ ಅನ್ನಂಗೈತಿ ನನ್ನ ಮಗಗ ಮದ್ವೆ ಜೋರು ಬ್ಯಾಡ ಅಂತ ದೇವಸ್ಥಾನದಾಗ ನಾವು ಮನೆಯನಾರ ಹೋಗಿ ಹುಡುಗಿಗೆ ತಾಳಿ ಕಟ್ಸ್ಕೊಂಡು ಬರೋದಷ್ಟ ಅಂತ ಏನು ಜೋರಿಲ್ಲ ಏನಿಲ್ಲ ಅಂತ ಅಯ್ಯೋಯ್ಯೋ ಏನು ಬೇಕಾ ಹಿಂಗಂತಿದೆಯಲ್ಲ ಯವ್ವ ನಿನಗರ ಬುದ್ಧಿಲ್ಲನ ಹೋಗಿ ಹೋಗಿ ಅಂತ ಬಡ ಹುಡುಗಿನ ಇಲ್ಲ ತಂದಿಲ್ಲ ಏನಿಲ್ಲ ಹಿಂದ ಮುಂದೆ ಗತಿ ಇಲ್ಲ ಒಂದು ಆಸ್ತಿ ಇಲ್ಲ ಏನಿಲ್ಲ ಅಂತ ಹುಡುಗಿನ ತೊಗೊಂಬಂದು ನಮ್ಮ ಚಂದ್ರು ಕಟ್ಟಾಕುಂತೀಯ ಬಿ ನಿನಗೇನು ಬುದ್ಧಿ ಇದ್ದಿಲ್ಲನ ನಮ್ಮ ಕಡೆ ಹಂಗೆ ನಮ್ಮನಿ ಆಸ್ತಿ ಇರೋರೆಲ್ಲ ಹುಡುಗಿಯರ ಅದಾರ ಎಷ್ಟು ಚಲೋ ಅದಾರ ಅವ್ರನ್ನ ನಾನೇ ಕರ್ಕೊಂಬರ್ತೀನಿ ಚಂದ್ರಿಗೆ ತೋರಿಸ್ತೈತಿ ಚಂದ್ರು ಹ್ಞೂ ಅಂತಾನ ಧೂಮ್ ಅನ್ನಂಗೆ ಅವರ ಮದುವೆ ಮಾಡ್ಕೊಡ್ತಾರ ನೋಡಂತಿ ಅಂತ ಲೇ ಮನೆಯಾಳಿ ಎಲ್ಲಿ ಈಗ ಮನೆಯಾಗೆಲ್ಲ ವಾತಾವರಣ ಚಲೋ ಐತಿ ನೀ ಬಂದು ಮನೆ ವಾತಾವರಣನ ಹಾಳು ಮಾಡಬೇಡ ಮದುವೆ ಹೆಂಗೆ ಆಗುತ್ತಾ ಅನ್ನೋದು ಮುಖ್ಯ ಅಲ್ಲ ಮದುವೆ ಆದಮೇಲೆ ಹೆಂಗಿರ್ತಾರ ಅನ್ನೋದು ಮುಖ್ಯ ಈಗ ತೆಪ್ಪಗೆ ಬಂದಿದ್ದು ಮನ್ಯಾಗ ಬಾಯಿ ಮುಚ್ಕೊಂಡಿದ್ದು ಏನು ಕೊಡ್ತೈತೆ ಅದನ್ನ ತಿಂದು ಸುಮ್ಮನೆ ಹೋಗ್ತಿರ್ಬೇಕು ಹೆಚ್ಚಿಗೆ ಏನಾರ ಬಾಲ ಬಿಚ್ಚಿದಿ ಗೊತ್ತಲ್ಲ ಬಾಲ ಕಟ್ ಮಾಡಿ ಕಳಿಸ್ತೀನಿ ಇಲ್ಲಿಂದ ಏನು ಬೇವ ನೀನು ಮಗಳಿಗೆ ಹಿಂಗಂತಿಯಲ್ಲ ಮಗಳು ಬಂದಾಳ ಭಾಳ ದಿನದ ಮೇಲೆ ಕುತ್ಕೊಂಡು ಮಾತಾಡೋಣ ಕಷ್ಟ ಸುಖ ಏನಾಯ್ತು ಏನಂತ ಕೇಳೋದು ಬಿಟ್ಟು ಮನೆಗೆ ಬಂದಿರೋ ಮಗಳನ್ನ ಹಿಂಗೆ ಅನ್ಬಿ ಬೈಯೋದು ನನಗೆ ನೆಟ್ಟಗೆ ಈ ಮಾತಾಡೋರನ್ನ ಕಂಡ್ರೆ ಸೇರ್ತೈತಿ ಈ ಥರ ಇಲ್ಲದ ತಾರಾ ತಿಗಡಿ ಕೈಯಿಂದ ಹಾಕಿ ಮಾತಾಡೋರು ಆಮೇಲೆ ಮನೆಗಿದೆ ನೆಮ್ಮದಿನ ಹಾಳು ಮಾಡೋರು ಕಂಡ್ರೆ ನನಗೆ ಸೇರಿಕೆ ಬರೋಂಗಿಲ್ಲ ನಿನಗೆ ಗೊತ್ತಿದ್ದೈತಿ ನೆಟ್ಟಗೆ ಬಂದು ಸುಮ್ಮನೆ ಇದ್ದು ಎಲ್ಲರ ಜೊತೆ ನಕ್ಕೊಂತ ಮಾತಾಡಿ ಓದಿ ಮತ್ತು ಈ ಮನೆಗೆ ಇನ್ನೊಂದು ಸಲ ಬರೋಕೆ ದಾರಿ ಇರ್ತೈತಿ ನಿನಗೆ ಇಲ್ಲ ಮನ್ಯಾಗ ಬರೀ ಅದ ಹಾಳು ಮಾಡಕ್ಕೆ ಇದೇ ಹಾಳು ಮಾಡಕ್ಕೆ ಆಕೆ ನಿಮ್ಮ ಅಕ್ಕನ ತಲೆಗೆ ಇನ್ನೊಂದಿಷ್ಟು ಅದು ಇದು ತುಂಬಾಕ ಏನಾರ ಈ ಮನೆ ಕಡೆ ಬಂದು ಗೊತ್ತಲ್ಲ ಮನೆಗೆ ಸೇರಿಸ್ಕೊಳಲ್ಲ ನಾ ಇನ್ನೊಂದು ಸಲ ಅಲ್ಲಿಂದ ಅಲ್ಲೇ ದಬ್ಬ ಹಾಕಿಬಿಡ್ತೀನಿ ಯವ್ವ ಏನೋ ಗೊತ್ತಿಲ್ದ ಅಂದಾಳ ಬಿಡ್ಬೆ ಆಕೆ ಎದಕ್ಕೆ ಹಂಗಂತಿದಿ ಗೊತ್ತಿಲ್ದ ಅಂದಾಳ ಅದು ನನಗೆ ಗೊತ್ತಿಲ್ಲ ಈಗ ಚಂದ್ರು ಲಲಿತಂದ ಮದುವೆ ಫಿಕ್ಸ್ ಆಗೈತಿ ಮುಂದಿನ ವಾರನ ಮದುವೆ ಐತಿ ಅಷ್ಟೇ ಈಗ ಬಂದು ಇಲ್ಲಾಗಿದ್ದ ತಾರಾ ತಿಗಡಿ ಮಾತಾಡಿ ನಿನ್ನ ತಲೆ ಇಲ್ಲದೆಲ್ಲ ಹೋಗಿಸಿ ಮದುವೆ ಮತ್ತೆ ನಿಂದ್ರಸಂಗೆ ಮಾಡಿದ್ಲು ನಾನು ಮಗಳಂತೂ ನೋಡಂಗಿಲ್ಲ ಮತ್ತು ಏನು ಮಾಡ್ತೀನ ನನಗೆ ಗೊತ್ತಿಲ್ಲ ನೀನು ಅಷ್ಟೇ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಮದುವೆ ತಯಾರಿ ಕಡೆ ಲಕ್ಷ್ಯ ಕೊಡು ಆಕೆ ಹೇಳಿದ್ದನ್ನೆಲ್ಲ ತಲೆಯಾಗಿ ತುಂಬಿಕೊಂಡು ಮನ್ಯಾಗ ಎಲ್ಲರ ಜೊತೆ ಸಿಡಿ ಮಾಡಿದೆ ಕಿಡಿ ಮಾಡಿದೆ ಜಗಳ ತೆಗೆದೆ ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ ಯಾಕ ಈಕೆ ನಮ್ಮ ಅವ್ವನಾನು ಯಾಕ ಅನುಮಾನ ಇದ್ರೆ ಹೋಗಿ ಕೇಳೋಗಿ ನಿಮ್ಮ ಅವನ್ನ ಯವ್ವ ಬ್ಯಾಡ್ ಬಿಡಬೇ ಯವ್ವ ಎದಕ್ಕೆ ಬೇಕಾಗೈತೆ ಮೊದಲ ಸಿಡಿ ಅನ್ನಕುಂತ ನಂಗೆ ಲಕ್ಷ್ಮಕ್ಕ ಅಲ್ಲ ಏನು ವರದಕ್ಷಿಣೆ ಇಸ್ಕೊಂಡಿರಿ ಈಗ ಲಕ್ಷ್ಮಿ ಆಕಿನ ಅಲ್ಲಿಂದ ಅಲ್ಲೇ ದಬ್ಬಾಕಿ ನೀನು ಒಬ್ಬಕ್ಕೆ ಒಳಗಡೆ ಬಾ ಇಲ್ಲಿ ಯಾವ ಇಲ್ಲಿ ಬಿಡ್ಬೆ ಅದನ್ನ ಮಾತಾಡಂಗಿಲ್ಲ ಲಕ್ಷ್ಮಕ್ಕ ಬಾಬೆ ಚಾ ಮಾಡ್ಕೊಡ್ಬಾ ಚಾ ಕುಡ್ದು ಒಕ್ಕಿ ನಾನು ಅದಲ್ಲ ನಿನ್ನ ಕೈಯಿಂದ ಚುಮ್ಮರಿ ಇದು ತಿನ್ನಂಗಾಗೈತಿ ಒಂದು ಸ್ವಲ್ಪ ಚುಮ್ಮರಿ ಹಚ್ಕೊಡ್ಬಾರ ಬಾ